Good morning, children. Good morning, teacher. ಇವಾಗ ನಾವು ಒಂದು ವಿಡಿಯೋ ಮಾಡೋಣ. ಯಾವ ಅಭ್ಯಾಸ ಮಾಡೋದಂತಂದ್ರೆ ಇಂಗ್ಲಿಷ್ ಮತ್ತು ಕನ್ನಡ ವರ್ಣಮಾಲೆಗಳ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡೋಣ. ಇವಾಗ ನೋಡಿ ಇಲ್ಲಿ ನಾನು ಏನ್ ಬರ್ತೀನಿ ಬೋರ್ಡ್ ಮೇಲೆ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ವರ್ಣಮಾಲೆಗಳು ಬರ್ತೀನಿ. ಹೌದಾ? ಆ ವರ್ಣಮಾಲೆಗಳು ಏನಪ್ಪ ಅಂತಂದ್ರೆ ಯಾವುದು ಕನ್ನಡ ಅದಿಂದ ಜ್ಞಾನದವರೆಗೆ ಇವು ವರ್ಣಮಾಲೆಗಳು. ಕನ್ನಡ ನಮ್ಮ ಅಕ್ಷರಗಳು. ಹೌದಾ? ಕನ್ನಡ ಅಕ್ಷರಗಳು ಎಷ್ಟದಾವ? ಅಕ್ಷರಗಳು ಅಂತ ಕರೀತಾರ, ವರ್ಣಮಾಲೆಗಳು ಅಂತ ಕರೀತಾರ. ಈ ಕನ್ನಡದ ಅಕ್ಷರಗಳನ್ನು ನಾವು ಏನ್ ಮಾಡೀವಿ? ಇಂಗ್ಲಿಷ್ ಅಲ್ಲಿ ಬರ್ಕೊಂಡೇವಿ. ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಯಾವ ರೀತಿ ನಾವು ಇಂಗ್ಲಿಷ್ ಓದೋದನ್ನ ಕಲಿಬೇಕು ಅನ್ನೋದು ನೋಡೋಣ. ಇವಾಗ ನಾವು ಇಂಗ್ಲಿಷ್ ಅಂದ್ರೆ ಯಪ್ಪ ಇಂಗ್ಲಿಷ್ ಓದಕ್ ಬರಲ್ಲ ನಮಗ, ಬರೀ ಅಂತ ಕಲಿಲಿಕ್ ಬರಲ್ಲ. ಯಾವ್ದಾದ್ರು ಇಲ್ಲ ಕನ್ನಡ ಇಂಗ್ಲಿಷ್ ಇರೋದೇ ಅಕ್ಷರಗಳು 26 ಅಕ್ಷರಗಳದಾವ. ಆ 26 ಅಕ್ಷರಗಳನ್ನ ನಾವು ಹ್ಯಾಂಗ್ ಬಳಕೆ ಮಾಡ್ಕೊಂಡು ಇಂಗ್ಲಿಷ್ ಕಲಿಬೇಕು ಅನ್ನೋದನ್ನ ನಾವು ಇವತ್ತ ಈ ವಿಡಿಯೋದಲ್ಲಿ ನೋಡೋಣ. ಇವಾಗ ನಾವು ಏನ್ ಮಾಡ್ತೀವಿ? ಕನ್ನಡ ಅಂದ್ರ ವರ್ಣಮಾಲೆಗಳನ್ನ ಕಲಿತೀವಿ. ಕನ್ನಡ ವರ್ಣಮಾಲೆಗಳು ಎಷ್ಟು ಅಂತಂದ್ರ 49 ಅದಾವ. ಆ 49 ಅಕ್ಷರಗಳನ್ನ ಕಲಿತು ನಾವ್ ಏನ್ ಮಾಡ್ತೀವಿ? ಕನ್ನಡ ಓದೋದನ್ನ ಕಲಿತೀವಿ. ಇವಾಗ ಈ 26 ಅಕ್ಷರಗಳು ಅಂದ್ರ ಇಂಗ್ಲಿಷ್ ನ 26 ಅಕ್ಷರಗಳು ಬಳಸ್ಕೊಂಡು ನಾವು ಇಂಗ್ಲಿಷ್ ಓದೋದು ಕಲಿಬೇಕು. ಭಯ ಪಡಬಾರ್ದು. ಆಮೇಲೆ ಅದು ದೊಡ್ಡ ಭಾರ ಅಂತಾನು ಅನ್ಕೋಬಾರ್ದು. ಯಾವುದು? ಇಂಗ್ಲಿಷ್ ಓದೋದು. ಯಾವುದು? ಇಂಗ್ಲಿಷ್ ಓದೋದು ದೊಡ್ಡ ಭಾರ ಅಂತ ಅನ್ಕೋಬಾರ್ದು. ಯಾಕಪ್ಪ ಅಂದ್ರೆ ಸರಳ ವಿಧಾನದಲ್ಲಿ ನಾವು ಕಲಿಬೇಕು ಅಂತಂದ್ರ ಇವು ಅಕ್ಷರಗಳು ನಮಗೆ ಬರಬೇಕು. ಕನ್ನಡದ ವರ್ಣಮಾಲೆಗಳು ನಾವು ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಇಷ್ಟು ಅಕ್ಷರಗಳು ನಮಗೆ ಬಂದು ಅಂತಂದ್ರ ನಮಗೆ ಇಂಗ್ಲಿಷ್ ಈಸಿಯಾಗಿ ಓದಕ್ ಬರ್ತದೆ. ಏನು ಇಂಗ್ಲಿಷ್ ನಾವು ಈಸಿಯಾಗಿ ಓದ್ಬೇಕಂದ್ರ ಇಷ್ಟು ಅಕ್ಷರಗಳನ್ನ ಕಲಿಬೇಕು ನಾವು. ಇವು ಇಷ್ಟು ಅಕ್ಷರಗಳು ನಮಗ ಬಾಯಿ ಪಾಠ ಇತ್ತು ಅಂತಂದ್ರ ನಮಗ ಇಂಗ್ಲಿಷ್ ಓದಲಿಕ್ಕೆ ಸರಳವಾಗಿ ಆಗ್ತದೆ. ನಾವು ಇಂಗ್ಲಿಷ್ ಇವತ್ತಿನ ವಿಷಯದಲ್ಲಿ ನಾವು ಏನ್ ಓದೋಣ ಅಂತಂದ್ರ ಇಂಗ್ಲಿಷ್ ಯಾವ ರೀತಿ ಓದೋದನ್ನ ಕಲಿಯೋಣ. ಇವಾಗ ನೋಡ್ರಿ ಬೋರ್ಡ್ ಮೇಲೆ ಏನೈತಿ? ಕನ್ನಡ ಮತ್ತು ಇಂಗ್ಲಿಷ್ ವರ್ಣಮಾಲೆಗಳು ಹಾಕಿನಿ. ಕನ್ನಡ ವರ್ಣಮಾಲೆಗಳು ಅಂದ್ರೆ ಇವು, ಇಂಗ್ಲಿಷ್ ವರ್ಣಮಾಲೆಗಳು ಅಂದ್ರೆ ಇವು. ಹೌದಾ? ಇವಾಗ ನಾವು ಯಾವ್ಯಾವ ಅಕ್ಷರಗಳಿಗೆ ಇಂಗ್ಲಿಷ್ ಅಕ್ಷರಗಳನ್ನ ಯಾವ ತಗೊಂಡಿನ ನೋಡೋಣ. ಅ ಎ ಆ ಡಬಲ್ ಎ ಐ ಈ ಈ ಡಬಲ್ ಇ ಉ ಯು ಉ ಡಬಲ್ ಓ ರು ಆರ್ ಯು ಎ ಇ ಎ ಇ ಐ ಎ ಐ ಓ ಓ ಓ ಓ ಔ ಓ ಯು ಅಂ ಎ ಎಂ ಅಹ ಎ ಹೆಚ್. ಹೌದಾ? ಇಷ್ಟು ಕಂದ್ರ ಅ ಏನ್ ಬರ್ತದ? ಎ. ಆ ಏನ್ ಬರ್ತದ? ಡಬಲ್ ಎ. ಈ ಏನ್ ಬರ್ತದ? ಐ. ಈ ತರ ನಮ್ಗ ಗೊತ್ತಾಗ್ಬೇಕು. ಹೌದಾ? ಇವಾಗ ಕ ಏನ್ ಬರ್ತದ ನೋಡೋಣ. ಕ ಕ ಕೆ ಖ ಕ ಕೆ ಹೆಚ್ ಎ. ಯಾಕಂದ್ರೆ ಇದು ಮಹಾಪ್ರಾಣ ಆಗಿರ್ತದ. ಕ ಇದು ಸಣ್ಣ ಅಲ್ಪ ಪ್ರಾಣ, ಇದು ದೊಡ್ಡ ಖ ಕ ನಮ್ದು ಮಹಾಪ್ರಾಣಾಕ್ಷರಗಳು ಬಂದು ಅಂದ್ರ ನಡುವೆ ಏನ್ ಮಿಡಲಲ್ಲಿ ಏನ್ ಬರ್ತದ? ಹೆಚ್ ಬರ್ತದ. ಏನ್ ಬರ್ತದ? ಹೆಚ್ ಬರ್ತದ. ಈಗ ಮಿಡಲ್ ಅಲ್ಲಿ ಏನ್ ಬರ್ತದ? ಇವಾಗ ನಮಗ ಹೆಚ್ ಬರ್ತದ. ಏನಪ್ಪಾ ಅಂತಂದ್ರ ಮಿಡಲ್ ನಾವು ಮಹಾಪ್ರಾಣಾಕ್ಷರಗಳನ್ನ ನಾವು ಬರಿಬೇಕು ಅಂತಂದ್ರ ಮಿಡಲ್ ಅಲ್ಲಿ ಹೆಚ್ ಬರ್ತದ. ಇವಾಗ ಏನ್ ಬಂತು? ನಾವು ಅಲ್ಪ ಪ್ರಾಣಕ ಬರೀ ಕೆ ಎ ಬಂತು. ಕೆ ಎ ಅಂದ್ರ ಕ ಆಯ್ತು. ಇವಾಗ ದೊಡ್ಡ ಖ ಬರಿಬೇಕಂದ್ರ ಕೆ ಹೆಚ್ ಎ ಖ ಆಯ್ತು. ಮತ್ತೆ ಗ ಬರಿಬೇಕಂದ್ರ ಜಿ ಎ ಗ ಅಷ್ಟೇ. ಮಹಾಪ್ರಾಣ ಅಂದ್ರ ದೊಡ್ಡ ಅಕ್ಷರಗಳು ಅಂದ್ರ ಜಾಸ್ತಿ ಉಸಿರಿನಿಂದ ಓದಲ್ಪಡುವ ಅಕ್ಷರಗಳು. ಇವಾಗ ದೊಡ್ಡ ಘ ಬಂತು. ಗ ಗ ಮತ್ತೇನ್ ಬಂತು? ಜಿ ಹೆಚ್ ಎ. ಂಗ ಗ ಜಿ ಎನ್ ಎ. ಹೌದಾ? ಇವಾಗ ಚ ಏನ್ ಬರ್ತದ? ಚ ಕ ಬರೀ ಸಿ ಎಚ್ ಎ ಬರ್ತದ. ದೊಡ್ಡ ಛ ಏನ್ ಬರ್ತದ? ಸಿ ಡಬಲ್ ಹೆಚ್ ಎ ಬರ್ತದ. ದೊಡ್ಡ ಛ ಆಯ್ತು. ಜ ಏನ್ ಬರ್ತದ? ಜೆ ಎ ಬಂತು. ದೊಡ್ಡ ಝ ಏನ್ ಬರ್ತದ? ಜೆ ಎಚ್ ಎ. ನ್ಯಾಗ ಜೆ ಎನ್ ಎ. ಹೌದಾ? ಇವಾಗ ಇದು ಟ ಟಿ ಎ ಠ ಟಿ ಹೆಚ್ ಎ ಡ ಡಿ ಎ ಢ ಡಿ ಹೆಚ್ ಎ ನ ಎನ್ ಎ. ತ ಕ ಟಿ ಎ ಠ ಕ ಟಿ ಹೆಚ್ ಎ ದ ಗ ಡಿ ಎ ಢ ಕ ಡಿ ಹೆಚ್ ಎ ನ ಕ ಎನ್ ಎ. ಪ ಪಿ ಎ ಪ ಪಿ ಹೆಚ್ ಎ ಬ ಬಿ ಎ ಬ ಬಿ ಹೆಚ್ ಎ ಮ ಕ ಎಂ ಎ. ಯ ಕ ವಾಯ್ ಎ ರ ಕ ಆರ್ ಎ ಲ ಎಲ್ ಎ ವ ಪಿ ಎ
ಏನದ JN ಏನು ಬರ್ತದ DNYA. ನಾವು ಉಚ್ಚಾರದಲ್ಲಿ ಜ್ಞ ಅಂತ ಕರಿತೀವಿ, ನಿಯ ಅಂತ ಕರೆಯಲ್ಲ. ಜ್ಞ ಅಂತ ಕರೆದೀವಿ ಅಂದ್ರೆ DNYA ಬರ್ತದ. ಇಲ್ಲ ಇನ್ನೊಂದಲ್ಲಿ ನಾವು ಬರೀಬೇಕು ಅಂದ್ರ ಇದು ಜ ಮತ್ತು ಯ ಪ್ರಕಾರ ಹಿಡಿಬೇಕಂದ್ರ JNA ಅಂತ ಬರ್ತದ. ಹೌದಾ? ಇವಾಗ ನೋಡ್ರಿ, ಇವಿಷ್ಟು ಅಕ್ಷರಗಳನ್ನ ಇಟ್ಕೊಂಡು ಇಂಗ್ಲಿಷ್ ಅಂತ ಕಲಿಯೋದ್ರಿಗೆ ಅಂತ ಕರಿತೀವಿ. ಇವಾಗ ನಾವು ಒಂದಿಷ್ಟು ಇಂಗ್ಲಿಷ್ ಶಬ್ದ ಬರೀತೀನ, ಆ ಇಂಗ್ಲಿಷ್ ಶಬ್ದ ಬಂದಾಗ ಯಾವ ರೀತಿ ಓದೋದು, ಹೌದಾ? ಯಾವ ರೀತಿ ಓದ್ಬೇಕು, ಯಾವ ಅಕ್ಷರಿಗೆ ಯಾವ್ದು ಬರ್ತದ ನಾವು. ಇವಾಗ ಎಲ್ಲರಿಗೂ ಇಂಗ್ಲಿಷ್ ಅಂತೂ ಬಂದಿರಲ್ಲ, ಯಾರು ಕಲ್ತಿರಲ್ಲ, ನಾವು ದೊಡ್ಡ ಭಾರ ಅನ್ಕೋತೀವಿ ಇಂಗ್ಲಿಷ್ ಅಂದ್ರ. ಆ ಇಂಗ್ಲಿಷ್ ಅನ್ನ ಯಾವ ರೀತಿ ನಾವು ಈಸಿಯಾಗಿ ಓದೋದು, ಸರಳವಾಗಿ ಓದೋದು ಮೆಥಡ್ ಯಾವ ರೀತಿ ಅಂತಂದ್ರ ಇಷ್ಟು ಅಕ್ಷರಗಳನ್ನ ಬಳಸಿಕೊಂಡು ಒಂದ್ ಸಣ್ಣ ಸಣ್ಣದಾಗಿರುವಂತಹ ಶಬ್ದಗಳನ್ನ ಹುಡ್ಕೊಂಡು ಬರೋದು. ಹೌದಾ? ಇವಾಗ ನೋಡ್ರಿ, ಇದೇನದ ಏನದ ಆಯನ. ಆಯ ಅಂದ್ರೆ ಏನ್ರಿ ಆಯನ ಇಲ್ಲಿ ಎಲ್ಲೈತಿ ಆಯ. ಆಯ ಅಂದ್ರೆ ಏನಾಯ್ತು, ಏನಾಯ್ತು ಇದು ಆಯ ಅಂದ್ರೆ ಏನದ ಕನ್ನಡ ಅಕ್ಷರ ಆಯ ಅಂದ್ರೆ ಏನಾಯ್ತು ಇಲ್ಲಿ ಈ ಆಯ್ತು. ಹೌದಾ? ಇಲ್ಲಿ ಏನ್ ಬರೀತೀನ, ಇದೇನದ ಟಿ ಅಲ್ಲ. ಇಲ್ಲಿ ಟಿ ಯಾವ ತರ ಐತೆ ಇಲ್ಲಿ ಶಬ್ದಗಳನ್ನ ನೋಡ್ಕೊಂಡು ಉಚ್ಚಾರ ಮಾಡಬೇಕು. ಟಿ ಎ ಬರ್ತದೆ, ಇದು ಏನದ ತ. ಹೌದಾ? ಇದು ಏನಂತ ಓದ್ಬೇಕು ನಾವು, ಈ ಓದ್ಬೇಕು ಏನದ ಏನ್ ಗೊತ್ತೀಗ ಗೊತ್ತೈತಿ ನಮ್ಗೆ. ಆಯ್ ಬರ್ತಂದ್ರ ಈ ಅನ್ಬೇಕು, ಟಿ ಬರ್ತಂದ್ರ ಟ ಅನ್ಬೇಕು. ಗೊತ್ತೈತಿಲ್ಲ? ಇದು ಓದ್ಬೇಕಂದ್ರೆ ಹೆಂಗ್ ಓದ್ಬೇಕು ನಾವು, ಈಟ್ ಈಟ್ ಈಟ್. ಹೌದಾ? ಇಲ್ಲಿ ಇವಾಗ ಇನ್ನೊಂದು ಬರೀತೇನೆ, ಇದು ಏನದ ಆಯ್. ಹೌದಾ? ಆಯ್ ಬತ್ತು. ಆಯ್ ಬತ್ತಂದ್ರೆ ಏನ್ ಬತ್ತು, ಏನ್ ಬತ್ತು, ಈ ಬತ್ತು. ಈ ಅಂತಂದ್ರ ಇದು ಏನೈತಿ ಇಲ್ಲಿ ಈ ಬತ್ತು. ಇಲ್ಲಿ ಏನದ ಇದು ಬರೀತೀನ, ಇಲ್ಲಿ ಏನದ ಅದು ಎಸ್. ಇಲ್ಲಿ ಏನದ ಎಸ್ ಅದ, ಇಲ್ಲಿ ಯಾವ ಅಕ್ಷರಗಳ ಇಲ್ಲಿ ಎಸ್ ಅದ, ಏನದ ಇಲ್ಲಿ ಅಂದ್ರ ಇದು ನಾವ್ ಏನ್ ಬರಿಬೇಕು, ಇದು ಏನಕ್ಕೆ ಬರಿಬೇಕು, ಸ ಬರಿಬೇಕು. ಅಂದ್ರೆ ಏನಾಯ್ತು, ಆಯ್ ಮತ್ತು ಎಸ್ ಸೇರಿ ಇದು ಕನ್ನಡದಲ್ಲಿ ನಾವು ಹೆಂಗ್ ಓದ್ಬೇಕು ಅಂತಂದ್ರ ಈಸ್. ಏನ್ ಓದ್ಬೇಕು, ಸ ಬಂದದಲ್ರಿ. ಜ ಯಾಕಂತೀವಿ ತಂದವ್ರು ಇಂಗ್ಲಿಷ್ ಅಲ್ಲಿ ಉಚ್ಚಾರಗಳು ಅಂದ್ರ ಪ್ರೊನೌನ್ಸಿಯನ್ಸ್ ಸ್ವಲ್ಪ ಚೇಂಜಸ್ ಆಗಿರ್ತವ. ಅಂದ್ರ ಒಂದೊಂದು ಅಕ್ಷರಗಳಿಗೆ ಒಂದೊಂದು ನಾವು ಪ್ರೊನೌನ್ಸಿಯನ್ ಅಂದ್ರ ನಾವು ಬಾಯಿಗೆ ಹೇಳುವಂತದ್ದು ಬೇರೆ ಬೇರೆ ಆಗಿರ್ತಾವ. ಇವಾಗ ನಾವ್ ಏನ್ ಹೇಳ್ಬೇಕು, ಈಗ ಈಸ್ ಏನು ಹೌದಾ? ಇವಾಗ ಇವೆರಡು ಸಣ್ಣದಾಗಿರುವಂತಹ ಅಕ್ಷರಗಳೈತಿ. ಇವಾಗ ದೊಡ್ಡದಾದ ಒಂದು ಶಬ್ದವನ್ನು ತಗೊಳ್ಳೋಣ. ಇವಾಗ ನೀವು ಇನ್ನೊಂದು ಇವ್ ಅಕ್ಷರಗಳನ್ನ ಇಷ್ಟೆಲ್ಲ
ಕಲಿತಾಗ ಈಗ ನಾವು ಇಂಗ್ಲಿಷ್ ಅಕ್ಷರಗಳನ್ನ ಈಸಿಯಾಗಿ ಕಲಿತೀವಿ. ಹೌದಾ? ಇವಾಗ ನೋಡ್ರಿ, ಇವಾಗ ಪಿ ಅಂದ್ರೇನು? ಡಬಲ್ ಆರ್ ಬರೀತೀನಿ, ಓ ಬರೀತೀನಿ. ಇದೇನಾಯ್ತು? ಬಳ್ಳಿಗಳಲ್ಲಿ ಇದೊಂದು ಆರ್ ಮುಚ್ಚಿಟ್ಟು ಇದು ಆರ್ ಓ ಅಂದ್ರೆ ಏನಾಯ್ತು? ಆರ್ ಓ ಏನಾಗ್ತದ? ರೋ ಆಗ್ತದ. ಏನಾಗ್ತದ? ರೋ ಆಗ್ತದ. ಈಗ ಏನಾಯ್ತು? ಟಿ ಬರೀತೀನಿ. ಇದು ಯಾರು ಹೇಳ್ತಾರೆ? ಇದು ಪ ಕೇಳ್ತದ. ಪ ಆರ್ ಓ ರೋ ಟಿ ಕಟ್ಟ. ನಾವ್ ಏನಂತ ಓದ್ತೀವಿ ಕನ್ನಡದಾಗ ಓದ್ಬೇಕಂದ್ರ ಪರೋಟ ಆಗಿರ್ತದೆ. ಪರೋಟ ಅಂತ ಅನ್ನೋದು ಬೇಡ. ನಾವು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ನಲ್ಲಿ ಏನ್ ಹೇಳ್ಬೇಕಂದ್ರ ಪ್ಯಾರೋಟ್ ಅಂದ್ರ ಪ್ಯಾರೋಟ್. ಈ ತರ ಓದ್ಬೇಕು. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವ ಅಕ್ಷರಿಗೆ ಯಾವ ರೀತಿ ನಾವು ಓದ್ಬೇಕು ಅನ್ನೋದು. ಅಂದ್ರ ಒಂದೇ ಅಕ್ಷರ ಸರಿಯಾಗಿ ಈಗ ಓಕ ಶೋಕ ಇದೇ ಅಕ್ಷರ ಬರ್ತಂತೇಳಿ ಬರೀ ಗುರುತು ಮಾಡ್ಕೊಳ್ಳೋದಷ್ಟೇ. ನಾವು ಓದ್ಬೇಕಂದ್ರ ಪ್ರೊನೌನ್ಸಿಯೇಷನ್ ಅಲ್ಲಿ ಹೇಳ್ಬೇಕು, ಉಚ್ಚಾರ ರೀತಿಯಲ್ಲಿ ಹೇಳ್ಬೇಕು ಅಂದ್ರ ನಾವು ಚೆನ್ನಾಗಿ ಇದನ್ನ ಇದು ಮಾಡ್ಕೊಂಡು ಹೇಳ್ಬೇಕು. ಹೌದಾ? ಹೇಳ್ತೀರಿ? ಈ ತರ ಇವತ್ತ ಇಂಗ್ಲಿಷ್ ಅಕ್ಷರಗಳನ್ನ ಹೇಳ್ತೀರಿ. ಆ ಇಂಗ್ಲಿಷ್ ಅಕ್ಷರಗಳನ್ನ ಕಲಿತೀರಿ? ಇಂಗ್ಲಿಷ್ ಅಕ್ಷರಗಳನ್ನ ಕಲಿತೀರಿ?